ದೇಶದ ಪ್ರಜಾಪ್ರಭುತ್ವ ಹಬ್ಬ ಅಂದರೆ ಅದು ಚುನಾವಣೆ. ಆ ಚುನಾವಣೆಯಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಕಡ್ಡಾಯವಾಗಿ ಚಲಾವಣೆ ಮಾಡಬೇಕು, ಜೊತೆಗೆ ತಮ್ಮ ನಾಯಕ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಮತದಾರರು ಇರ್ತಾರೆ. ಆದರೆ ಕೆಲವೊಂದಿಷ್ಟು ಜನ ದೇಶದಲ್ಲಿದ್ದರೂ ಕೂಡ ಮತದಾನವನ್ನು ಮಾಡೋದಿಲ್ಲ. ಅಂಥದ್ರಲ್ಲಿ ದೇಶ ವಿದೇಶದಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಈಗ ಸಹೋದರಿಬ್ಬರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಪುಣೆಯಿಂದ ರಕ್ಷಾ ಅವರು ಬಂದಿದ್ದಾರೆ, ಜೊತೆಗೆ ಅವರ ಅಕ್ಕ ಆದಂಥ ತಂಗಿ ಅಮೆರಿಕದಿಂದ ಬಂದಿದ್ದಾರೆ. ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ತಾವು ಯಾಕೆ ಈ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಅಂತ ಬಂದ್ರಿ? ಕೆಲವೊಂದು ಜನ ಇಲ್ಲೇ ಇದ್ರೂ ಮತದಾನ ಮಾಡಲ್ಲ, ತಾವು ಪುಣೆಯಿಂದ ಬಂದಿದ್ರಿ, ಯಾಕೆ ಅಂತ? ನನಗೆ ಇಂಡಿಯಾದ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಇಷ್ಟ ಇದೆ. ನನಗೆ ಲೀಡರ್ಸ್ ಆಗಿರ್ಬೇಕು ಅಂತ ತಲೆಯಲ್ಲಿದೆ. ನಾನು ಅವ್ರಿಗೆ ವೋಟ್ ಮಾಡಲೇಬೇಕಲ್ಲ, ಅವ್ರು ಬರಬೇಕು ಅಂದರೆ. ಬೇರೆಯವ್ರು ಮಾಡ್ತಾರೆ ಅಂತ ನಾನು ಕೂತ್ಕೊಂಡು ನೋಡೋಕ್ಕಾಗಲ್ಲ, ಅದಕ್ಕೆ ಬಂದು ನಾನು ವೋಟ್ ಚಲಾಯಿಸಿದ್ದೀನಿ. ಈಗ ಕೆಲವೊಂದಿಷ್ಟು ಟೈಮಲ್ಲಿ ರಜೆ ಸಿಗೋದಿಲ್ಲ, ಮತ್ತು ರಜೆ ಸಿಕ್ಕರೂ ಎಕ್ಸ್ಪೆನ್ಸ್ ಜಾಸ್ತಿ, ಟ್ರಾವೆಲಿಂಗ್ ಇದೆಲ್ಲ ಬೇಜಾರಿರ್ತದೆ. ಅಂಥದ್ರಲ್ಲಿ ತಾವು ವೋಟ್ ಮಾಡಲೇಬೇಕು ಅಂತ ಬಂದಿದ್ರಿ, ಆದರೆ ಇಲ್ಲೇ ಇದ್ದು ವೋಟ್ ಮಾಡಲ್ಲ, ಅಂಥವ್ರಿಗೆ ಏನು ಹೇಳ್ತೀರಿ? ನನ್ನ ಇಂಡಿಯಾ ಡೆವಲಪ್ ಆದರೆ ನನಗೂ ಅದು ಯೂಸ್ಫುಲ್ಲೇ ತಾನೆ. ಅದಕ್ಕೆ ನಾನು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಬರೋದೇನು ದೊಡ್ಡ ವಿಷಯ ಅಲ್ಲ. ಅವಳಂತೂ US ಇಂದ ಬಂದಿದ್ದಾರೆ, ಬೇರೆಯವರು ಬರ್ತಿದ್ದಾರೆ, ಮಾಡ್ತಿದ್ದಾರೆ. ನಾನಂತೂ ಆರಾಮಾಗಿ ಬಂದು ನಾನು ಖರ್ಚು ಮಾಡೋದು ಇವಾಗಿಂದ ನೋಡಬಾರ್ದು, ಮುಂದೆ ಫ್ಯೂಚರಲ್ಲಿ ಇಂಡಿಯಾ ಹೆಂಗಿರುತ್ತೆ ಅದನ್ನು ನೋಡಬೇಕು ಅಂತ ಬಂದಿದ್ದೀವಿ. ಖುಷಿ ಆಯ್ತಾ ಈ ಮತದಾನ ಮಾಡಿದಿರಿ? ವಿ ಆರ್ ಫೀಲಿಂಗ್ ಪ್ರೌಡ್. ಎಷ್ಟನೇ ಸರ್ ಇದು? ನಾನು ಎವ್ರಿ ಟೈಮ್ ವೋಟ್ ಮಾಡ್ತೀನಿ. MLA ಎಲೆಕ್ಷನ್ಸಿಗೂ ಪುಣೆಯಿಂದ ಬಂದು ವೋಟ್ ಮಾಡಿ ಹೋಗಿದ್ದೆ, ಇವಾಗ MP ಎಲೆಕ್ಷನ್ಸ್ಗೂ ಬಂದು ಮಾಡಿದ್ದೆ. ಖುಷಿ ಆಯ್ತು. ಇನ್ನು ಅವರ ಅಂದರೆ ತಂಗಿ ಸಹೋದರಿ ರಿತು ಅವರು ಇರ್ತಾರೆ, ಅವ್ರನ್ನ ಮಾತಾಡ್ತಾನೆ. ಅಮೇರಿಕಾದಿಂದ ಬಂದಿದ್ದಾರೆ. ಮೇಡಮ್, ಅಮೇರಿಕಾದಿಂದ ಬಂದಿದ್ರಿ ಮತದಾನ ಮಾಡೋಕ್ಕೆ, ಹೇಗನ್ಸುತ್ತೆ? ಅಲ್ಲಿಂದ ಬರೋಕ್ಕೆ ರಜೆ ಗಿಜೆ ಎಲ್ಲ ಸಿಗ್ತಾ? ಏನು ಕೆಲಸ ಮಾಡ್ತೀರಿ ಅಮೇರಿಕಾದಲ್ಲಿ? ನಾನು ಡೇಟಾ ಸೈಂಟಿಸ್ಟಾಗಿ ಕೆಲಸ ಮಾಡ್ತೀನಿ. ಅಲ್ಲಿ ರಜೆ ಸಿಕ್ತು ಅಂದರೆ ಸ್ವಲ್ಪ ದಿನ ರಜೆ ತೊಗೊಂಡು ಸ್ವಲ್ಪ ದಿನ ಇಲ್ಲಿಂದ ವರ್ಕ್ ಫ್ರಮ್ ಹೋಮು ಮಾಡ್ತಿದ್ದೀನಿ. ಸೊ ವೋಟ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ವೋಟ್ ಮಾಡಿ ತುಂಬ ಖುಷಿ ಆಗ್ತಿದೆ, ಪ್ರೌಡ್ ಫೀಲ್ ಆಗ್ತಿದೆ. ಬಿಕಾಸ್ ಎವ್ರಿ ವೋಟ್ ಕೌಂಟ್ಸ್. ನನ್ನ ವೋಟ್ ಕೌಂಟ್ ಆಯಿತು, ಸೊ ಫೀಲಿಂಗ್ ಪ್ರೌಡ್. ಅಮೇರಿಕಾದಿಂದ ಬಂದಿದ್ದೀರಾ, ಇಲ್ಲಿದ್ದು ಕೆಲವೊಂದಿಷ್ಟು ಜನ ಮಾತನಾಡೋದು, ಯಾಕೆ ಅಷ್ಟು ಕ್ಯೂರಿಯಾಸಿಟಿ ಮತದಾನ ಮಾಡಲೇಬೇಕು ಅಂತ ನೀವು ಕಡ್ಡಾಯವಾಗಿ ಬಂದು ಮತದಾನ ತಮ್ಮ ಹಕ್ಕ ಚಲಾಯಿಸಬೇಕು ಅಂತ ಬರ್ತಾ ಇದ್ರಿ, ಆದರೆ ಇಲ್ಲೇ ಇದ್ದು ಮತದಾನ ಮಾಡಲ್ಲ, ಏನು ಹೇಳ್ತೀರಿ? ಒಳ್ಳೆ ಲೀಡರ್ ಬೇಕು, ಇಂಡಿಯಾ ಡೆವಲಪ್ ಆಗಬೇಕು ಅಂದರೆ ಎಲ್ಲರೂ ಬಂದು ವೋಟ್ ಮಾಡಬೇಕಾಗತ್ತೆ. ನಿಮಗೆ ಯಾರು ಲೀಡರ್ ಬೇಕು, ನಮ್ಮ ಮನಸ್ಸಲ್ಲಿ ಏನಿರುತ್ತೆ ನಮಗೆ ಗೊತ್ತಿರುತ್ತಲ್ಲ. ಸೊ ಹೊರಗೆ ಬಂದು ವೋಟ್ ಮಾಡಿದ್ರೆ ನಮಗೆ ಯಾರು ಲೀಡರ್ ಬೇಕು ಅವರೇ ಬರ್ತಾರೆ. ಸೊ ಈಗ ಅಮೇರಿಕಾದಿಂದ ಸಾಕಷ್ಟು ಜನ ಅಲ್ಲೇ ಇದ್ದಾರೆ, ಅನಿವಾಸಿ ಭಾರತೀಯರು ಇದ್ದಾರೆ ಅಲ್ಲಿ. ಅವರು ಬರಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಈಗ ಒಂದು ವೇಳೆ ಬೇರೆ ಅಲ್ಲೇ ಇದ್ದು ಒಂದು ಮತದಾನಕ್ಕೆ ಅವಕಾಶ ಕೊಟ್ಟರೆ ಅನುಕೂಲ ಆಗುತ್ತೆ ತಮಗೆ ಅಂತ, ಅಂದರೆ ಇದು ದೇಶದಿಂದ ನೀವು ಅಲ್ಲೇ ಇದ್ಕೊಂಡು ಮತದಾನ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ, ಹೇಗೆ ಅಂತ? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅಲ್ಲಿಂದ ಬರೋದು ಅಷ್ಟು ಈಸಿ ಅಲ್ಲ. ನೀವೇ ಹೇಳ್ದಂಗೆ ಹಾಲಿಡೇಸ್ ಎಲ್ಲ ಸಿಗೋದು ಈ ಟೈಮಲ್ಲಿ, ಮೇ ಟೈಮಲ್ಲೆಲ್ಲ ಈಸಿ ಅಲ್ಲ. ಸೊ ಏನಾದರೂ ರಿಮೋಟ್ ವೋಟಿಂಗ್ ಆಪ್ಷನ್ ಇದ್ದರೆ ನನಗನ್ಸ್ದಂಗೆ ತುಂಬ ಜನ ವೋಟ್ ಮಾಡ್ತಾರೆ. ಟ್ರಾವೆಲ್ ಎಕ್ಸ್ಪೆನ್ಸಸ್ ಇರಲ್ಲ, ಹಾಲಿಡೇಸ್ ಚಿಂತೆ ಇರಲ್ಲ, ಅಲ್ಲಿಂದ ಆರಾಮಾಗಿ ಎಲ್ಲಿರ್ತಾರೋ ಅಲ್ಲಿಂದ ಮಾಡ್ಬೋದು. ತುಂಬ ವೋಟ್ಸ್ ಬರ್ತವೆ ನನಗನ್ಸ್ದಂಗೆ. ತುಂಬ ಜನಕ್ಕೆ ಬರೋಕ್ಕೆ ಆಸೆ ಇದ್ರೂ ಬರೋಕ್ಕಾಗ್ತಿರಲ್ಲ, ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಆಪ್ಷನ್. ಈಗ ನಮ್ಮ ದೇಶದ ನಾಯಕರು ಇದೇ ಥರ ಇರಬೇಕು, ಹೀಗೆ ಇರಬೇಕು ಅಂತ ಏನಾದರೂ, ಲೀಡರ್ಶಿಪ್ ಈ ಥರ ಇರಬೇಕು ಅನ್ನೋದು, ಅಂಥವ್ರಿಗೆ ವೋಟ್ ಹಾಕಬೇಕು ಅಂತ ಏನಾದರೂ ತಮ್ಮ ತಲೆಯಲ್ಲಿದೆ ಅಂತ? ಅದು ಅವ್ರವ್ರ ಇಷ್ಟ ಅನಿಸುತ್ತೆ. ನಮಗೆ ಅದೇ ಒಳ್ಳೆ ಲೀಡರ್, ಇಂಡಿಯಾ ಫ್ಯೂಚರ್, ಇಂಡಿಯಾ ಸೆಕ್ಯೂರ್ ಇರಬೇಕು, ಮುಂದೆ ನಮ್ಮ ಫ್ಯೂಚರ್ ಸೆಕ್ಯೂರ್ ಇರಬೇಕು. ಆ ಥರ ಲೀಡರ್ನ ಆಯ್ಕೆ ಮಾಡೋದು ನಮ್ಮ ರೈಟು. ಈಗ ಕೊನೆಯದಾಗಿ ಏನು ಹೇಳ್ತೀರಾ? ಮತದಾನ ಮಾಡಿದರೆ ಖುಷಿ ಅನ್ನಿಸ್ತಾ, ಹೇಗೆ ಅಂತ? ತುಂಬ ಖುಷಿ ಆಯಿತು, ಪ್ರೌಡ್ ಫೀಲಿಂಗ್ ಇದೆ. ನನ್ನ ವೋಟ್ ಕೌಂಟ್ ಆಯಿತು. ಇದಿಷ್ಟು ಇವ ಸಹೋದರಿಯರ ಮಾತು. ಏನಂತಂದರೆ, ನಮಗೆ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಬೇಕಾಗಿತ್ತು, ನಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿತ್ತು. ಹೀಗಾಗಿ ನಾವು ದೇಶಕ್ಕೆ ಬಂದು ಈ ಮತದಾನದಲ್ಲಿ ಭಾಗಿಯಾದ್ವಿ. ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು, ತಮ್ಮ ಲೀಡರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.